ನಿಜ ಹೇಳುವುದಂದರೆ ಟೆಕ್ಸ್ಟೈಲ್ ಅಂದರೆ ಬಟ್ಟೆ ಇಸ್ ಪ್ರಪಂಚದಲ್ಲಿ ಥರ್ಡ್ ಲಾರ್ಜೆಸ್ಟ್ ಪೊಲ್ಯೂಟರ್. ಅಂದರೆ ನಾವು ಬಟ್ಟೆ ಈಗೇನಾಗುತ್ತೆ, ಒಂದು ಹ್ಯಾಬಿಟ್ಟು, ಈಗ ನಾವು ಮಾಲಿಗೆ ಹೋಗ್ತೀವಿ, ಬಟ್ಟೆ ಕೊಂಡ್ಕೊಳ್ತೀವಿ, 2 ಸರಿ ಹಾಕ್ಕೊಂತೀವಿ, ಎಸಿತೀವಿ. ಬೇಗ ಬೇಗ ಫ್ಯಾಷನ್ ಚೇಂಜ್ ಆಗೋದ್ರಿಂದ ಫ್ಯಾಷನ್ ಇಂಡಸ್ಟ್ರಿ ಬಟ್ಟೆದು ತುಂಬ ವೇಸ್ಟ್ ಜನರೇಟ್ ಆಗುತ್ತೆ. ಸೊ ಬಟ್ಟೆ ನಿಮ್ಗೆ ಗೊತ್ತು, ಟೇಲರಿಂಗ್ ಮಾಡಿದಾಗ ಕಟ್ ಮಾಡಿದಾಗ ವೇಸ್ಟ್ ಇದ್ದೇ ಇರುತ್ತೆ. ಎಷ್ಟೋ ಅಫ್ಕೋರ್ಸ್ ನಿಮಗೆ ಬೇರೆ ಹೆಲ್ತ್ ಪ್ರಾಬ್ಲಮ್ಸ್ ಇದ್ದರೆ ತಿನ್ನಬಾರ್ದು, ಬಟ್ ಎಷ್ಟೋ ಜನ ನಾವು ತುಪ್ಪ ತಿನ್ನಲ್ಲ ಅಂತಂತಾರೆ. ಹಸು ಹಾಲಿಂದು ತುಪ್ಪ ಎಲ್ಲಕ್ಕಿಂತ ಶ್ರೇಷ್ಠ. ಆಯುರ್ವೇದದಲ್ಲೂ ಎಲ್ಲ ಅವ್ರ ಔಷಧಿಗಳನ್ನಲ್ಲೂ ತುಪ್ಪ ಹಾಕ್ತಾರೆ. ಸೊ ನಾವು ದಿನದಲ್ಲಿ ನಮಗೆ ಬೇರೆ ಏನು ಪ್ರಾಬ್ಲಮ್ಸ್ ಇಲ್ಲದೆ ಇದ್ದರೆ ನಿಮಗಿದ್ದರೆ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ 1 ಚಮಚ ತುಪ್ಪ ತಿನ್ನಲೇಬೇಕು, ಚಿಕ್ಕ ಚಮಚ. ಊಟದ ಜೊತೆ ಚೇಂಜ್ ಇದು. ಎಷ್ಟು ಚೆನ್ನಾಗಿದೆ ನೋಡಿ, ಕೀ ಚೈನ್ಸ್ ಎಲ್ಲ ಎಷ್ಟು ಚೆನ್ನಾಗಿ. ಗಣೇಶ ಇದು ಹಬ್ಬ, ಇದು ತುಂಬ ಪಾಪ್ಯುಲರ್ ಐಟಮ್. ವೇಸ್ಟ್ ಬಟ್ಟೆಯಿಂದ ತಯಾರಾಗಿದ್ದಂಥ ಕೀ ಚೈನ್ಸ್. ಯಾವುದೇ ಇದಕ್ಕೆಲ್ಲೂ ಏನು ಅವರು ಇದು ಮಾಡಿಲ್ಲ, ಬರೀ ಇದು ತಗೊಂಡು ಬಂದಿರೋದಿರಬೇಕು. ಇನ್ನು ಮಿಕ್ಕಿದೆಲ್ಲ ಗಣೇಶ ಥರ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ. ತುಂಬ ಚೆನ್ನಾಗಿದೆ ಮೇಡಮ್, ಥ್ಯಾಂಕ್ ಯು. ಅದಾದಮೇಲೆ ಇದು ನಂದು 2ನೇ ಪುಸ್ತಕ. ಇದು ಆ್ಯಕ್ಚುಲಿ ನಾನು ಕೋವಿಡ್ ಟೈಮ್ನಲ್ಲಿ ಬರ್ತಿರೋದು. ಕೋವಿಡ್ ಸೆಕೆಂಡ್ ವೇವ್, ತುಂಬ ಕೋವಿಡ್ ನಡೀತಾ ಇರ್ಬೇಕಾದ್ರೆ ಇದು ಬರೆದಿದ್ದು. ಇಮ್ಯುನಿಟಿ ಅಂದರೆ ಅಗೇನ್ ನಮ್ಮ ಆಹಾರದಿಂದ ಯಾವ್ಯಾವ ಪದಾರ್ಥದಿಂದ ನಾವು ನಮ್ಮ ಇಮ್ಯುನಿಟಿ ದೇಹದಲ್ಲಿ ಆ್ಯಂಡ್ ಒಂದು ತಪ್ಪು ಕಲ್ಪನೆ ಎಷ್ಟೋ ಜನಕ್ಕಿದೆ. ಎಷ್ಟು ಪುಸ್ತಕದ ಹೆಸರು ಹೌ ದ ಬನಾನಾ ವೆಂಟ್ ಟು ಹೆವೆನ್ ಆ್ಯಂಡ್ ಅದರ್ ಸೀಕ್ರೆಟ್ಸ್ ಫ್ರಾಮ್ ದ ಇಂಡಿಯನ್ ಕಿಚನ್. ಇದು ಫಸ್ಟ್. ಸೆಕೆಂಡ್, ಇಮ್ಯುನಿಟಿ ಇನ್ ಅ ಸ್ಪೂನ್ ಫುಲ್ ಆಫ್ ಘೀ. ಇದು ಈ ಥರ ಟೈಟಲ್ ಯಾಕೆ ಇಟ್ಟಿರೋದು ಅಂದರೆ, ನೋಡಿ ನೀವು ವೇಸ್ಟ್ ಬಟ್ಟೆ ಅಂದರೆ ಹಿಂಗೆ ಈ ಥರ ತುಂಡೆಲ್ಲ ಇಟ್ಕೊತೀನಿ, ಅದನ್ನು ನೀಟಾಗಿ ಮಾಡ್ಕೊತೀನಿ ನನಗೇನು ಶೇಪ್ ಬೇಕೋ ಹಾಗೆ. ಬಟ್ ನೀವು ಒರಿಜಿನಲ್ ನೋಡಿದರೆ ಇದೇನಪ್ಪ, ಆಮೇಲೆ ಈ ಥರ ಲೆಟರ್ಸು ಮಾಡ್ಬೋದು. ಇದು ತೋರಿಸ್ತೀನಿ. ಆಮೇಲೆ ಇದು ಬಟರ್ಫ್ಲೈ ಡಿಸೈನ್ ಇದಿದೆ. ಇದು ರೆಡಿ ಮಾಡಿಕೊಂಡು ಆಮೇಲೆ ಈ ಥರ ರೆಡಿ ಮಾಡಿಕೊಂಡು ಆ ಥರ ತೋರಣ ಮಾಡೋದು ತುಂಬ ಚೆನ್ನಾಗಿದೆ. ಎಲ್ಲ ವೇಸ್ಟು ಎಲ್ಲ ಕಾಟನ್ ವೇಸ್ಟ್, ಎಲ್ಲ ವೇಸ್ಟ್ ಬಿಡು. ನಿಮ್ಗೆ ತೋರಿಸ್ತೀನಿ ಚಿಕ್ಕದು ನನ್ನ ಹತ್ರ. ನೀವು ಇದೇನು. ನಮಸ್ತೆ. ಇವತ್ತು ನಾವು ವಿಶೇಷವಾದಂಥ ಒಂದು ಮೇಡಮ್ನ ಪರಿಚಯ ಮಾಡಲಿಕ್ಕೆ ಕರ್ಕೊಂಡು ಬಂದಿದ್ದೀವಿ. ಇವ್ರು ಏನು ವಿಶೇಷ ಮಾಡ್ತಿದ್ದಾರೆ ಅಂತಂದರೆ, ನಾವು ಸುಮಾರಷ್ಟು ಜನ ತುಂಬ ವೇಸ್ಟನ್ನು ಬಿಸಾಕ್ತೀವಿ. ಆ ವೇಸ್ಟಿಂದ ಏನೆಲ್ಲ ಮಾಡ್ಬೋದು, ಮತ್ತು ಅದರಿಂದ ನಾವು ಏನೆಲ್ಲ ಆಟಿಕೆಗಳು ಮಾಡ್ಬೋದು, ಮತ್ತು ಮನೆಗೆ ಅಂದ ಹೆಚ್ಚಿಸ್ಲಿಕ್ಕೆ, ಮನೆಯ ಅಲಂಕಾರ ಹೆಚ್ಚಿಸ್ಲಿಕ್ಕೆ ಏನೆಲ್ಲ ಮಾಡ್ಬೋದು ಅಂತ ಮೇಡಮ್ ಅವ್ರು ತುಂಬ ಚೆನ್ನಾಗಿ ಮನೇಲಿ ಮಾಡಿದ್ದಾರೆ. ನಾನು 3-4 ವರ್ಷದಿಂದ ಇವ್ರನ್ನ ಫಾಲೋ ಮಾಡ್ತಿದ್ದೀನಿ. ನಿಮಗೂ ಇವತ್ತು ಪರಿಚಯ ಮಾಡಿಸೋಣ ಅಂತ ಬಂದಿದ್ದೀನಿ. ನೋಡೋಣ ಏನೇನು ಮಾಡಿದ್ದಾರೆ ಅಂತ ತೋರಿಸ್ತೀನಿ, ನೋಡ್ಕೊಳ್ಳಿ. ಮತ್ತು ನೀವು ಮಾಡಿ ಮನೆಯಲ್ಲಿ ಏನೇನು ಮಾಡಿದ್ದಾರೆ, ನೀವು ಒಂದು ಪ್ರಯತ್ನ ಮಾಡಿ. ಈ ಥರ ವಿಡಿಯೋಸ್ ಎಲ್ಲ ನೋಡಿದಾಗ ನೀವು ಒಂದೊಂದು ಪ್ರಯತ್ನ ಮಾಡಿ. ಇದೆಲ್ಲನೂ ವೇಸ್ಟಿಂದ ಬೆಸ್ಟ್. ನೋಡೋಣ ಹೇಗೆ ಮಾಡಿದ್ದಾರೆ ಅಂತ ಪರಿಚಯ ಮಾಡಿಕೊಡ್ತೀನಿ. ಮೇಡಮ್ ನಮಸ್ತೆ. ನಮಸ್ತೆ ಮೇಡಮ್, ಹೇಳಿ ನಿಮ್ಮ ಹೆಸರು ಹೇಳಿ. ನನ್ನ ಹೆಸರು ರತ್ನ ರಾಜಯ್ಯ ಅಂತ. ನಾನು ಆ್ಯಕ್ಚುಲಿ ಮೈಸೂರಿನ, ಅಂದರೆ ನಮ್ಮ ತಂದೆ ಮೈಸೂರಿನವರೇ, ನಮ್ಮ ತಾಯಿ ದಕ್ಷಿಣ ಕನ್ನಡದವರು. ಬಟ್ ನಾನು ತುಂಬ ವರ್ಷ ಬೇರೆ ಬೊಂಬಾಯಿನಲ್ಲೆಲ್ಲ ಅಡ್ವರ್ಟೈಸಿಂಗು, ಟೆಲಿವಿಷನ್ ಇಂಡಸ್ಟ್ರಿ, ಆಮೇಲೆ 2 ಪುಸ್ತಕ ಬರೆದಿದ್ದೀನಿ. ನಮ್ಮ ತಂದೆ ತೀರೋದ್ಮೇಲೆ ನಾನು ಅಮ್ಮನ ಜೊತೆ ಇರೋಕ್ಕೆ ಮೈಸೂರಿಗೆ ಶಿಫ್ಟ್ ಆದೆ. ಅವರು ಇಲ್ಲ, ಈಗ ಪಾಸಬೆ ಆಗಿದ್ದಾರೆ. ಸೊ ಅವರು ಸ್ವಲ್ಪ ಆರೋಗ್ಯ ಸರಿ ಇರಲಿಲ್ಲ, ಅದೆಲ್ಲ ಆಗ ಏನೂ ಟೈಮ್ ಸಿಗ್ತಾ ಇರಲಿಲ್ಲ. ಅವ್ರು ತೀರೋದ್ಮೇಲೆ ಏನಾದ್ರು ಮಾಡಬೇಕು ಅಂತ ಇದು. ಆಮೇಲೆ ಈಗ ತುಂಬ ನಡೀತಾ ಇದೆ, ನಾವು ವೇಸ್ಟ್ ಮಾಡಬಾರ್ದು, ಪ್ಲಾಸ್ಟಿಕ್ ವಿಷಯ ಅದೆಲ್ಲ. ನಿಜ ಹೇಳುವುದಂದರೆ ಟೆಕ್ಸ್ಟೈಲ್ ಅಂದರೆ ಬಟ್ಟೆ ಇಸ್ ಪ್ರಪಂಚದಲ್ಲಿ ಥರ್ಡ್ ಲಾರ್ಜೆಸ್ಟ್ ಪೊಲ್ಯೂಟರ್. ಅಂದರೆ ನಾವು ಬಟ್ಟೆ ಈಗೇನಾಗುತ್ತೆ, ಒಂದು ಹ್ಯಾಬಿಟ್ಟು, ಈಗ ನಾವು ಮಾಲಿಗೆ ಹೋಗ್ತೀವಿ, ಬಟ್ಟೆ ಕೊಂಡ್ಕೊಳ್ತೀವಿ, 2 ಸರಿ ಹಾಕ್ಕೊತೀವಿ, ಎಸಿತೀವಿ. ಬೇಗ ಬೇಗ ಫ್ಯಾಷನ್ ಚೇಂಜ್ ಆಗೋದ್ರಿಂದ ಫ್ಯಾಷನ್ ಇಂಡಸ್ಟ್ರಿ ಬಟ್ಟೆದು ತುಂಬ ವೇಸ್ಟ್ ಜನರೇಟ್ ಆಗುತ್ತೆ. ಸೊ ಬಟ್ಟೆ ನಿಮ್ಗೆ ಗೊತ್ತು, ಟೇಲರಿಂಗ್ ಮಾಡಿದಾಗ ಕಟ್ ಮಾಡಿದಾಗ ವೇಸ್ಟ್ ಇದ್ದೇ ಇರುತ್ತೆ. ಆ ವೇಸ್ಟನ್ನು ನಂದು ಪ್ರಯತ್ನ ಅಂದರೆ, ನಾನು ಬರೀ ಕಾಟನ್ ಫ್ಯಾಬ್ರಿಕ್ಕೇ ಯೂಸ್ ಮಾಡೋದು, ಬಿಕಾಸ್ ಪಾಲಿಯೆಸ್ಟರ್ ಎನಿವೇ ಒಳ್ಳೆಯದಲ್ಲ.
ಅದು ಬೇರೆ ಇನ್ನೊಂದು ದೊಡ್ಡ ವಿಷಯ ಅದು. ಹಾಂ, ಬಟ್ ನಾನು ಕಾಟನ್ ಸ್ಕ್ರ್ಯಾಪ್ ಅಂದರೆ ಈಗ ಎಷ್ಟೋ ಅಂಗಡಿಗಳು ಪ್ರೀ ಕಟ್ ಫ್ಯಾಬ್ರಿಕ್ಸ್ ಅಂತ ಅವ್ರದ್ದು ತಾನ್ನಲ್ಲಿ ಒಂಚೂರು ಉಳಿದಿರೋದು ಅದು. ಆಮೇಲೆ ಕೆಲವು ಬುಟೀಕ್ಗಳು, ಈಗ ಚೆನ್ನೈನಲ್ಲಿ ಇಬ್ಬರಿದ್ದಾರೆ ಬುಟೀಕ್ ನನ್ನ ಕ್ಲೈಂಟ್ಸು, ಅವ್ರು ಕಟ್ ಮಾಡಿದ್ದು ಏನು ಉಳಿಯುತ್ತೆ ಅದು ನಾನು ಕಳಿಸ್ತಾರೆ. ಅದರಿಂದ ನಾನು ಬ್ಯಾಗ್ಸ್ ಅವ್ರ ಅಂಗಡಿಗೆ ಕಸ್ಟಮರ್ಸಿಗೆ ಕೊಡೋಕ್ಕೆ ಬ್ಯಾಗ್ಸ್ ಮಾಡಿ ಅವ್ರಿಗೆ ವಾಪಸ್ ಕೊಡ್ತೀನಿ. ಆ ಥರ ಆಲ್ಮೋಸ್ಟ್ 800,000 ಬ್ಯಾಗ್ ಅವರಿಗೆ ಸಪ್ಲೈ ಮಾಡ್ತೀನಿ. ಅದು ನಾನೇನು ಮಾಡ್ತೀನಿ, ಡಿಸೈನ್ ನಾನೇ ಮಾಡಿ ನನ್ನ ಟಿ ನರಸೀಪುರದಲ್ಲಿ ಇಬ್ಬರು 3 ಹೆಂಗಸರಿದ್ದಾರೆ, ಅವರಿಗೆ ಇದನ್ನು ಕೊಡ್ತೀನಿ ಹೊಲಿಯೋಕ್ಕೆ. ಅದು ಅವ್ರು ಹೊಲಿದು ನನಗೆ ಅದು ಡಿಸೈನ್ ಪ್ರಕಾರ, ಡಿಸೈನ್ ಫಿಕ್ಸ್ಡ್ ಇರುತ್ತೆ, ಕಳಿಸ್ತಾರೆ, ಅದನ್ನು ನಾನು ಕೊಡ್ತೀನಿ. ಆ ಥರ ಮಾಡಿ ನನಗೆ ತುಂಬ ಐಡಿಯಾಸ್ ಇದೆ. ಕೆಲವು ಅಂದರೆ ಈಗ ಇನ್ನೊಂದು ಇಲ್ಲಿ ಜೈಪುರ್ ಜಂಕ್ಷನ್ ಅಂತ ಒಂದು ಬುಟೀಕ್ ಇದೆ, ಅವರು ನನ್ನ ಸ್ಕ್ರ್ಯಾಪ್ ಪಟ್ಟೆ ಕೊಡ್ತಾರೆ. ಅದರಿಂದ ನಾನು ಈ ಥರ ನೋಡಿ, ಈ ಥರ ಇದು ಟಾಯ್ಸ್, ಆಮೇಲೆ ಚೆನ್ನಾಗಿದೆ ನೋಡಿ, ಇದೆಲ್ಲ ಸ್ಕ್ರ್ಯಾಪ್ ಬಟ್ಟೆ, ವೇಸ್ಟ್ ಬಟ್ಟೆ. ಹೌದು. ಹಾಂ, ಆಮೇಲೆ ಒಳಗೇನು ಚಿಕ್ಕ ತುಂಡಿದೆಯಲ್ಲ ಅದನ್ನು ತುಂಬ್ತೀನಿ. ಕಾಟನ್ ಇದು ನಾನು ನಾರ್ಮಲಿ ಟಾಯ್ ಒಳಗೆ ಆಟದ ಸಾಮಾನು ಈಗ ಬರೀ ಸಾಫ್ಟ್ ಟಾಯ್ಸ್ ಅಂತ ಬರೀ ಪಾಲಿಯೆಸ್ಟರ್ ತುಂಬ್ತಾರೆ. ಅದು ನಾನು ಬರೀ ಹತ್ತಿ, ಇದರಲ್ಲಿ ಯಾವುದು ಪಾಲಿಯೆಸ್ಟರು ಸಿಂಥೆಟಿಕ್ ಇಲ್ಲ, ಫುಲ್ಲಿ ಕಾಟನ್ನು. ನೋಡಿ, ಇದು ಪರಿಸರಕ್ಕೂ ಹಾನಿ ಆಗೋದಿಲ್ಲ. ಇದೆಲ್ಲನೂ ಪರಿಸರ ಸ್ನೇಹಿ ವಸ್ತುಗಳು ಅಂತಲೇ ಹೇಳ್ಬೋದು. ಇದನ್ನು ವೇಸ್ಟಾಗಿ ನಾವು ಬಿಸಾಕಿದಾಗ ಪರಿಸರನೂ ಹಾಳಾಗೋದಿಲ್ಲ. ಪಾಲಿಸ್ಟರ್ ಬಟ್ಟೆ ಕರಗೋದಕ್ಕೆ ಸುಮಾರಷ್ಟು ದಿನ ಬೇಕಾಗುತ್ತೆ. ಅದೇ ಕಾಟನ್ ಬಟ್ಟೆ ಆದರೆ ಕರಗುತ್ತೆ, ಯಾವುದೇ ಕಾರಣಕ್ಕೂ ಅದು ಭೂಮಿಗೆ ಹಾನಿ ಮಾಡೋದಿಲ್ಲ. ಕಾಟನ್ ಬಟ್ಟೆ ಭೂಮಿಯಿಂದ ಏನು ಬಂದಿರುತ್ತೋ ಭೂಮಿಗೆ ಹಾನಿ ಆಗೋದಿಲ್ಲ. ಮನುಷ್ಯ ಏನು ತಯಾರು ಮಾಡ್ತಾನೋ ಅದರಿಂದ ಖಂಡಿತವಾಗ್ಲೂ ಭೂಮಿಗೆ ಹಾನಿ ಆಗೋದಂತೂ ನಿಜ. ಅಂಥದ್ರಲ್ಲಿ ನಾವು ಇಂಥದ್ದೆಲ್ಲನೂ ಬದಲಾಯಿಸ್ತಾ ಹೋದಾಗ ನಾವು ನಮ್ಮ ಪರಿಸರವನ್ನು ಕಾಪಾಡ್ದಂಗೆ ಆಗುತ್ತೆ, ನಮ್ಮ ಪರಿಸರವನ್ನು ನಾವು ಕಾಪಾಡ್ಕೊಂಡಂಗೆ ಆಗುತ್ತೆ. ಮೇಡಮ್ ಹೇಳಿ, ಮತ್ತೆ ಇನ್ನೇನೇನು ಮಾಡಿದ್ದೀರಿ ಮೇಡಮ್ ನೀವು? ಇದು ಬಿಟ್ಟು ಆಮೇಲೆ ತುಂಬ ಚಿಕ್ಕ ತುಂಡು ಫ್ಯಾಬ್ರಿಕ್ಗಳು. ನನಗೆ ಆ್ಯಕ್ಚುಲಿ ವಿಚಿತ್ರ ನೋಡಿ, ಇದು ಗಣೇಶದ್ದು ಕೀಚೇನು, ಇದು ತುಂಬ ಕೆಲವು ಫ್ಯಾಬ್ರಿಕ್ ಅಂದರೆ ಕೆಲವು ಇದು ತುಂಬ ಚೆನ್ನಾಗಿದೆ. ಕೀಚೇನ್ ಸಿಲೋಡಿ ಕೈಯಲ್ಲೇ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಇದು ಕ್ರೋಶೆದು ಕಿವಿದು. ಆಮೇಲೆ ಇದರಲ್ಲೂ ಬರೀ ಮೇಡಮ್ ಹೇಳಿ, ಈ ಬ್ಯಾಗ್ಗಳೆಲ್ಲ ಇದು ನಾನು ಹೇಳಿದ್ನಲ್ಲ, ಅವರು ಇದು ಇದು ಸೀರೆ ಆ್ಯಕ್ಚುಲಿ ಸೀರೆದು ಉಳಿದಿದ್ದು ತುಂಡು ಅವರು ಹೊಲಿದ ಮೇಲೆ ಅವರಿಗೆ ಈ ಥರ ಇದು ಅವರು ಕಸ್ಟಮರ್ಸ್ಗೆ ಬ್ಯಾಗ್ ಕೊಡೋಕ್ಕೆ ಇದು ಒಳಗೆ ಲೈನಿಂಗ್ ಹಾಕ್ತೀನಿ, ಕೋರ ಬಟ್ಟೆದು. ಅವ್ರು ಹೆಂಗೆ ಡಿಸೈನ್ ಹೇಳ್ತಾರೋ ಹಾಗೆ ಮಾಡ್ತೀನಿ. ಹೇಳಿದ ಥರನೇ ಮಾಡೋದು. ಬಿಕಾಸ್ ನಮ್ಮ ಐಡಿಯಾ ಅವ್ರಿಗೆ ಸರಿ ಬರದೇ ಇರ್ಬೋದು. ಸೊ ಇದು ಅವ್ರದ್ದೇ, ಅಂದರೆ ಸೈಜು ಸ್ಪೆಸಿಫಿಕೇಶನ್ಸ್ ಎಲ್ಲ ಅವ್ರದ್ದೇ. ನಾನೇನು ಮಾಡ್ತೀನಿ, ಸ್ಯಾಂಪಲ್ ಮಾಡಿ ಅವ್ರಿಗೆ ಕಳಿಸ್ತೀನಿ. ಓಕೆ ಅಂದ ತಕ್ಷಣ ಆರ್ಡರ್. ಈ ಥರ ನಾನು ಆಲ್ಮೋಸ್ಟ್ 800 to 1000 ಬ್ಯಾಗ್ಸ್ ಮಾಡಿದ್ದೀನಿ. ಮಾಡಿಕೊಟ್ಟಿದ್ದೀನಿ. ಇದು ನೋಡಿ, ಇದು ಈಗ ಫ್ಯಾಬ್ರಿಕ್ಕು, ಈಗ ನನ್ನ ಹತ್ರ ತುಂಡುಗಳಿರುತ್ತಲ್ಲ, ಕೆಲವು ಸರಿ ಬೋರ್ ಆದಾಗ ಬರೀ ಜೋಡಿಸಿ ಬಟ್ಟೆ ಮಾಡಿದ್ದೀನಿ. ಈ ಬಟ್ಟೆಯಿಂದ ನೀವು ಏನು ಬೇಕಾದ್ರೂ ಕುರ್ತಾ ಮಾಡ್ಕೋಬೋದು, ಜಾಕೆಟ್ ಮಾಡ್ಕೋಬೋದು, ಬ್ಯಾಗ್ಸ್ ಮಾಡ್ಕೋಬೋದು. ಇದೆಲ್ಲ ಸ್ಕ್ರ್ಯಾಪ್ ಮೆಟೀರಿಯಲ್. ಆ್ಯಂಡ್ ನಾನೊಂಥರ ಡಂಪಿಂಗ್ ಗ್ರೌಂಡ್ ಆಗಿದ್ದೀನಿ. ಯಾರ ಹತ್ರನೂ ಸ್ಕ್ರ್ಯಾಪ್ ಇದ್ದರೆ ನಿಮ್ಗೆ ಬೇಕಾ ಅಂತಾರೆ, ಹ್ಞೂ ಅಂತೀನಿ. ಅದನ್ನು ರಾಶಿಗಡಿ ಎಲ್ಲ ಕಡೆ ಜೋಡಿಸದೆ ಒಂದು ಕೆಲಸ. ಸೊ ಇದು ಮಾಡ್ಬೋದು. ಆಮೇಲೆ ಇದು ನೋಡಿ, ಇದು ಆ್ಯಕ್ಚುಲಿ ಗುದ್ಲಿ ಅಂತ ನಾರ್ತ್ ಕರ್ನಾಟಕದಲ್ಲಿ, ಅದನ್ನು ನಾನು ರಿವೈವ್ ಮಾಡಿದ್ದೀನಿ. ಇದು ನಾನೇ ಮಾಡಿರೋದು. ಇದಿನ್ನೂ ಮುಗ್ದಿಲ್ಲ ತುಂಬ. ಇದು ಅಮ್ಮಂದು ಹಳೆ ಸೀರೆ. ಈ ಕಡೆ ಸಾಫ್ಟಾಗಿ ಅವರು ಹಳೆ ಸೀರೆನೇ ಯೂಸ್ ಮಾಡೋದು, ಕಾಟನ್ನು. ಇದು ಬೆಚ್ಚಗಿರುತ್ತೆ. ಮುಂದೆ ಈ ಥರ ಪ್ಯಾಚ್ ವರ್ಕ್ ಮಾಡಿ, ಇದು ಕಾಂತಾ ಎಂಬ್ರಾಯ್ಡ್ರಿ ಅಂತ ಬೆಂಗಾಲ್ನಲ್ಲಿ ತುಂಬ ಫೇಮಸ್ಸು. ಆ್ಯಂಡ್ ತುಂಬ ಸುಲಭ ಮಾಡೋದು, ಬರೀ ರನ್ನಿಂಗ್ ಸ್ಟಿಚ್ಚು. ಸೊ ಇದು ನಾನು ಫುಲ್ ಕ್ವಿಲ್ಟ್ ಮಾಡಿದ್ದೀನಿ. ನೀವು ಚಿಕ್ಕದಾದರೆ ಹೇಳ ನೋಡಿ. ಕೆಲವು ಮಾರಾಟ ಅವ್ರ ಹತ್ರ ಸೀರೆ ಮತ್ತು ಫ್ಯಾನ್ಸಿ ಫ್ಯಾಬ್ರಿಕ್ಸ್ ಇರುತ್ತೆ. ಸೊ ಅದರಿಂದ ಈಗ ನೀವು ಯಾರನ್ನಾದ್ರು ಪಾರ್ಟಿ ಕರಿತೀರಾ ಅಥವಾ ಮದುವೆ, ನಿಮಗೆ ಗಿಫ್ಟ್ ಐಟಮ್ಸ್ ಕೊಡಬೇಕು, ಪೋಟ್ಲೀಸ್ ಅಂತ ಅಂತಾರೆ.
ಇದು ಎಲ್ಲ ಸ್ಕ್ರ್ಯಾಪ್ ಫ್ಯಾಬ್ರಿಕ್ಕಿಂದಲೇ ನಾನು ಅವ್ರು ಸ್ಕ್ರ್ಯಾಪ್ ನಂಗೆ ಕಳಿಸ್ತಾರೆ, ನಾನು ಡಿಸೈನ್ ಮಾಡಿ ಅವ್ರಿಗೆ ಕೊಡ್ತೀನಿ. ಇದು ಸೀರೆದು ಉಳಿದಿದ್ದು ಅಂದರೆ ಬ್ಲೌಸ್ ಪೀಸ್ ಇರುತ್ತಲ್ಲ ಅದರಿಂದ ಮಾಡಿ ನಾನು ತಾಂಬೂಲ ಕೊಡೋಕ್ಕೆ ಅಂತ ಒಂದು ಮದುವೆಗೆ ಒಂದು 100 ಬ್ಯಾಗ್ ಸಪ್ಲೈ ಮಾಡಿದ್ದೀನಿ. ಸೊ ಆ ಥರನೂ ಎಲ್ಲ ಮಾಡ್ತೀನಿ ನಾನು. ಓ ಎಸ್ ಎಸ್, ಆರ್ಡರ್ ಕೊಟ್ಟರೆ ಮಾಡ್ತೀನಿ ನಾನು. ಹಿಂಗೆ ಮಾಡಿ ಇಡಲ್ಲ, ಅಂಗಡಿ ಅಲ್ಲ ನಂದು. ಮೋಸ್ಟ್ಲಿ ಏನು ಮಾಡ್ತಾರೆ, ಅವ್ರದ್ದೇ ಫ್ಯಾಬ್ರಿಕ್ ಕಳಿಸ್ತಾರೆ. ಸೊ ಇದೆಲ್ಲ ಅವ್ರದ್ದೇ. ಸೊ ಅದು ನಂದು ಬರೀ ಸ್ಟಿಚಿಂಗ್ ಮತ್ತು ಡಿಸೈನ್ ಚಾರ್ಜ್ ಅಷ್ಟೇ. ಬಟ್ ಸಪೋಸ್ ಲೈನಿಂಗ್, ಈಗ ನೋಡಿ ಇದಕ್ಕೆ ಲೈನಿಂಗ್ ಬೇಕಾಗುತ್ತೆ. ಸೊ ಲೈನಿಂಗ್ ಇದ್ದು ಬಟ್ಟೆಗೆ ಅದಕ್ಕೆ ಅಡಿಷ್ನಲ್ ಚಾರ್ಜಸ್ಸು. ಆಮೇಲೆ ಈ ಥರ ಇದು ದಾರ ಮತ್ತು ಡೆಕೋರೇಷನ್ನು ಅದೆಲ್ಲ ಎಕ್ಸ್ಟ್ರಾ. ಮಾಡಿ ಹಾಂ. ಇದು ಈಗ ಸ್ಕ್ವೇರ್ ಪ್ಯಾಚಸ್ ಮಾಡೋದು ತುಂಬ ಸುಲಭ, ಆದರೆ ಇದು ಬೇರೆ ಶೇಪು, ಹೆಕ್ಸಗನ್. ಸೊ ಇದರಲ್ಲಿ ಏನಾಗುತ್ತೆ, ನೀವು ರೌಂಡ್ ಡಿಸೈನ್ ಮಾಡ್ಬೋದು. ಇದು ನಾನು ಆ್ಯಕ್ಚುಲಿ ಇದರಿಂದ ನಾನು ಏನು ಮಾಡ್ತೀನಿ ಅಂತ ಗೊತ್ತಿಲ್ಲ, ಮೋಸ್ಟ್ಲಿ ಬ್ಯಾಗ್ ಇರ್ಬೋದು, ರೌಂಡ್ ಬ್ಯಾಗ್ಸ್ ಮಾಡಿ. ಇದೆಲ್ಲ ಸ್ಕ್ರ್ಯಾಪು. ಇದು ನೀವು ಒರಿಜಿನಲ್ ಬಟ್ಟೆ ನೋಡಿದರೆ ಅದನ್ನು ನೀವು ಬಿಡ್ತಾ ಇದ್ರಿ, ಅದನ್ನು ತೆಗೆದು ಇಸ್ತ್ರಿ ಮಾಡಿ ಎಲ್ಲ ಜೋಡಿಸಿದ್ರೆ ಈ ಥರ ಕಾಣುತ್ತೆ. ಸೊ ಒಂಥರ ಅದು ನಮ್ಮ ಮನಸ್ಸಿನಲ್ಲಿರಬೇಕು, ಐಡಿಯಾ ಇರಬೇಕು, ಆಮೇಲೆ ಇಂಟ್ರೆಸ್ಟ್ ಇರಬೇಕು. ಆಮೇಲೆ ಇದರಲ್ಲಿ ಏನಾಗುತ್ತೆ, ಒಂದು ಚಿಕ್ಕ ವಿಷಯ ಹೇಳಿಬಿಡ್ತೀನಿ. ನಾವು ಯಾವಾಗ ನಮ್ಮ ಬೆರಳು ಮತ್ತು ಕೈ ಯೂಸ್ ಮಾಡ್ತೀವೋ ಇಲ್ಲೆಲ್ಲ ನರಗಳು, ನಮ್ಮ ಬ್ರೈನಿಗೆ ಹೋಗುವ ನರಗಳು ತುಂಬ ಜಾಸ್ತಿ ಇರುತ್ತೆ. ಸೊ ಏನೇ ಕೈಗಾರಿಕೆ ಕೆಲಸದಿಂದ ಮನಸ್ಸು ತುಂಬ ಒಳ್ಳೆ ಸ್ಥಿತಿನಲ್ಲಿರುತ್ತೆ, ಮನಸ್ಸು ಶಾಂತ ಆಗುತ್ತೆ. ಈಗ ನಮಗೆ ಏನಾದ್ರು ಟೆನ್ಷನ್ ಇದೆ, ಕ್ರೋಶೆ ಕಲೀರಿ, ಹೊಲಿಗೆ ಕಲೀರಿ, ಅದರಿಂದ ಮನಸ್ಸು ಒಂಥರ ಪೀಸ್ಫುಲ್ಲಾಗಿ ಕಾಮಾಗಿ ಇರುತ್ತೆ. ಆಮೇಲೆ ನೀವು ಮಾಡ್ತಾ ಅಡುಗೆ ಮಾಡ್ಬೋದು. ಈಗ ಸಪೋಸ್ ಬಿಟ್ಟು ಅಡುಗೆ ಮಾಡೋಕ್ಕಾಗಲ್ಲ, ಬಟ್ ರೇಡಿಯೋ ಕೇಳ್ಬೋದು, ಮ್ಯೂಸಿಕ್ ಕೇಳ್ಬೋದು. ಸೊ ಇದು ನಮಗೂ ತುಂಬ ಉಪಯೋಗ ಆಗುತ್ತೆ. ಬರೀ ಪರಿಸರ, ಎನ್ವೈರ್ಮೆಂಟ್ ಆ ಥರ ಅಲ್ಲ, ನಾವು ತುಂಬ ಆಮೇಲೆ ಸ್ವಲ್ಪ ಮನಸ್ಸು ಶಾಂತವಾಗುತ್ತೆ. ಸೊ ಈವನ್ ಮಕ್ಕಳಿಗೂ ನಾವು ಕಲಿಸ್ಬೇಕು ಆ್ಯಕ್ಚುಲಿ ಕೈಗಾರಿಕೆ. ಇದು ಈಗೆಲ್ಲ ಬಿಟ್ಟಿದ್ದೀವಿ. ನಾವು ಸ್ಕೂಲ್ನಲ್ಲಿ ಇರ್ಬೇಕಾದ್ರೆ ನಮಗೆ ಎಂಬ್ರಾಯ್ಡ್ರಿ ಅದೆಲ್ಲ ಕಲಿಸ್ತಾ ಇದ್ರು. ಅದು ಕಾರಣ ಇದೆ, ಅದು ನಾವು ತಿರ್ಗಾ ಕಲಿಬೇಕು. ಸೊ ಇದು ಇದು ಗಣೇಶನ್ ಕಿಚನ್ ಥರ ಚಿಕ್ಕ ಪೀಸಿಂದ ಮಾಡಿ, ಆಮೇಲೆ ಅದಕ್ಕೆ ಏನೇನೋ ನನ್ನ ಮನಸ್ಸಿನಲ್ಲಿ ಏನು ಬರುತ್ತೋ ಏನಾದ್ರು ಒಂದು ಸೇರಿಸ್ತೀನಿ. ಇದು ಇದು ಬಾಗಿಲಿಗೆ ತೋರಣ. ಇದು ಬಟ್ಟೆಯಿಂದ, ಎಲ್ಲ ಬಟ್ಟೆ. ಹೌದು. ಎಷ್ಟು ಚೆನ್ನಾಗಿ, ಎಷ್ಟು ಕ್ರಿಯೇಟಿವ್ ಆಗಿ ಮಾಡಿದ್ದಾರೆ ನೋಡಿ, ತುಂಬಾ ಚೆನ್ನಾಗಿದೆ ಮ್ಯಾಮ್. ಇದು ನಾನು ಅಂದರೆ ಇದು ನನ್ನ ಮನೆಗೆ ಕೆಲಸದವಳು, ಅವಳ ಹತ್ರ ಟ್ರೇಡ್ ಮಾಡಿದ್ದೀನಿ. ಸೊ ಒಂದು ಹಕ್ಕಿಗೆ 5 ರೂಪಾಯಿ ಕೊಡ್ತೀನಿ. ಸೊ ಅವಳು ತುಂಬಿಕೊಂಡು ತರ್ತಾಳೆ, ಕಟ್ ಮಾಡಿ ಕೊಡ್ತೀನಿ. ಆಮೇಲೆ ಪೋಣಿಸೋ ಕೆಲಸ ನಂದು, ನನಗೆ ಹೆಂಗೆ ಡಿಸೈನ್. ಸೊ ಇದರಿಂದ ಹೆಂಗಸರಿಗೆ ತುಂಬ ಕೆಲಸ ಬಟ್ ಈಗ ಸ್ವಲ್ಪ ಎಲ್ಲ ಫ್ರೀ ಸಿಗ್ತಾ ಇರೋದ್ರಿಂದ ಹೆಂಗಸ ಹೌದು. ಆದ್ರೆ ಅದು ಆರೋಗ್ಯಕ್ಕೆ ಒಳ್ಳೇದಲ್ಲ ಮೇಡಮ್. ಹೆಣ್ಮಕ್ಳು ಎಷ್ಟು ಹಾರ್ಡ್ ವರ್ಕ್ ಮಾಡ್ತಿರೋ ನಮ್ಮ ಮೈಂಡು ಮನಸ್ಸು ಅಷ್ಟೇ ಫ್ರೀ ಆಗಿರುತ್ತೆ, ಅದಂತೂ ನಿಜ. ಹೌದು, ಬಟ್ ಅದು ಜನ ತಿಳ್ಕೋಬೇಕು. ಈಗ ಸೋಂಬೇರಿತನದ ಒಂದ್ಸರಿ ಅಭ್ಯಾಸ ಬಂದ್ಬಿಟ್ರೆ ಅದು ಹೋಗಲ್ಲ. ಖಂಡಿತ. ಎಲ್ಲ ವೇಸ್ಟ್ ಬಟ್ಟೆಯಿಂದ ಲೆಟರ್ಸ್ ಯು ಜಿ ಇದೆಲ್ಲ. ಸೊ ನಿಮ್ಗೆ ಹೆಂಗೆ ಬೇಕು, ಈಗ ಫಾರ್ ಎಕ್ಸಾಂಪಲ್ ಮದುವೆ ಇದೆ, ವರವಧುದು ಹೆಸರು ನೀವು ತುಂಬ ಗಾಡಿಯಾಗಿರುವ ಪ್ಲಾಸ್ಟಿಕ್ ಪಾಲಿಯೆಸ್ಟರ್ನಿಂದ ಮಾಡಿ ಬದಲಾಗಿ ಇದರಲ್ಲಿ ಮಾಡಿ ಕೊಟ್ಟರೆ, ಅಂದರೆ ಇದು ಒಂದು ಐಡಿಯಾ ಬೇಕಾರೆ. ಚೆನ್ನಾಗಿದೆ. ಇದೆಲ್ಲ ಸ್ಕ್ರಾಪ್ ಬಟ್ಟೆ. ನೋಡಿದ್ರಾ ಎಷ್ಟೊಂದು ಟೈಲರಿಂಗ್ ಅಂಗಡಿಗಳಲ್ಲಿ ಎಷ್ಟೊಂದು ವೇಸ್ಟ್ ಪೀಸಸ್ನೆಲ್ಲ ತೆಗೆದು ಬಿಸಾಕ್ತಾ ಇರ್ತಾರೆ. ಆ ವೇಸ್ಟ್ ಪೀಸಿಂದ ಎಷ್ಟೆಲ್ಲ ಕ್ರಿಯೇಟಿವಿಟಿ ಮಾಡ್ಬೋದು ಅನ್ನೋದನ್ನ ತೋರಿಸ್ಕೊಟ್ಟಿದ್ದಾರೆ. ನೋಡಿ ಸುಮ್ಮನೆ ಇರಬೇಡಿ, ಈ ಥರ ಎಲ್ಲ ನೀವು ಒಂದೊಂದು ಸಣ್ಣ ಪ್ರಯತ್ನಗಳು ಪಡೋದ್ರಿಂದ ಮನೆಯಲ್ಲಿ ಅಲಂಕಾರಿಕ ವಸ್ತುಗಳನ್ನು ನಾವೇ ತಯಾರು ಮಾಡ್ಕೋಬೋದು. ನಮಗೆ ಎಷ್ಟೋ ಥರ ಕ್ರಿಯೇಟಿವಿಟಿ ಮಾಡಬೇಕು ಅಂತ ಇರ್ತೈತೆ, ಆದರೂ ನಮಗೆ ಮಾಡ್ತಾ ಪ್ಲ್ಯಾನ್ ಬರುತ್ತೆ, ಪ್ರಯತ್ನ ಪಡ್ತಾ ಇರಬೇಕಷ್ಟೇ. ಮ್ಯಾಮ್ ನೀವು ಮತ್ತೆ ಒಳ್ಳೊಳ್ಳೆ ಅಡುಗೆ ಮಾಡ್ತೀರಿ ಅಂತ ಗೊತ್ತಿದೆ, ನನಗೆ ಪರಿಚಯ ಇದೆ. ಮತ್ತು ನೀವು ಏನೋ
ಬುಕ್ಸ್ ಎಲ್ಲ ಬರ್ದಿದ್ದೀರಿ ಅಂತ ಗೊತ್ತಾಯ್ತು, ಹೇಳ್ಬೋದಾ? ಹಾಂ, ನಾನು ಇದು ನನ್ನ ಫಸ್ಟ್ ಬುಕ್ಕು, ಹೌ ದ ಬನಾನಾ, ಇಂಗ್ಲೀಷ್ನಲ್ಲಿ ಬರೆದಿದ್ದೀನಿ, ಹೌ ದ ಬನಾನಾ ವೆಂಟ್ ಟು ಹೆವೆನ್ ಆ್ಯಂಡ್ ಅದರ್ ಸೀಕ್ರೆಟ್ಸ್ ಆಫ್ ಹೆಲ್ತ್ ಫ್ರಮ್ ದ ಇಂಡಿಯನ್ ಕಿಚನ್. ಇದು ನಾನು ಬರೆದಿದ್ದು ಯಾಕೆ ಅಂದರೆ, ನಾವೀಗ ಬರ್ತಾ ಬರ್ತಾ ತುಂಬ ನಮ್ಮ ಆಹಾರದ ಬಗ್ಗೆ ಮರಿತಾ ಇದ್ದೀವಿ. ಅಂದರೆ ಈಗ ನೀವು ಇದು ನೆಟ್ಟಿನಲ್ಲಿ ಅಥವಾ ಬೇರೆ ಕಡೆ ನೋಡಿದರೆ ಆಲಿವ್ ಆಯಿಲ್ ತಿನ್ನು ಅಂತಾರೆ, ಚಿಯಾ ಸೀಡ್ಸ್ ತಿನ್ನು ಅಂತಾರೆ, ಅದು ಏನು ಅಂತಲೇ ನಮ್ಗೆ ಗೊತ್ತಿಲ್ಲ. ಆದರೆ ನಮ್ಮ ಆಹಾರ ಅಂದರೆ ನಮ್ಮ ಆ್ಯಕ್ಚುಲಿ ಪ್ರಪಂಚದ್ದು ಎಲ್ಲಕ್ಕಿಂತ ಆರೋಗ್ಯವಾದದ್ದು ಊಟ ಅಂದರೆ ಅನ್ನ ಸಾರು. ಯಾಕಂದರೆ ಸಾರಿನಲ್ಲಿ ಬೇಳೆ ಇರುತ್ತೆ, ಪ್ರೋಟೀನು, ಅದರಲ್ಲಿ ತರಕಾರಿ ಹಾಕ್ತೀವಿ, ಅದರಲ್ಲಿ ಸಾಂಬಾರು ಪುಡಿ, ಅದರಲ್ಲಿ ಸ್ಪೈಸಸ್ ಇರುತ್ತೆ, ಮತ್ತು ಅನ್ನ ಕಾರ್ಬೋಹೈಡ್ರೇಟ್. ಸೊ ನಮ್ಮ ಪದಾರ್ಥ ನಮ್ಮ ದೇಶದಲ್ಲಿ ಬೆಳೆದು ನಮ್ಮ ಪ್ರಾಂತದಲ್ಲಿ ಬೆಳೆದಿದ್ದು ಆಹಾರಗಳಲ್ಲಿ ತುಂಬ ಪೌಷ್ಟಿಕಾಂಶ ಇರುತ್ತೆ. ಅದು ನಾವು ಸ್ವಲ್ಪ ಆಗಿ ಮರಿತಾ ಇದ್ದೀವಿ. ಆಮೇಲೆ ಈಗ ಫಾಸ್ಟ್ ಫುಡು, ಬೇಕ್ರಿಗೆ ಹೋಗಿ ಇದು ತರೋದು ಅದು ತರೋದ್ರಿಂದ ತುಂಬ ನಮ್ಮ ಆಹಾರ ಹ್ಯಾಬಿಟ್ಸ್ ಚೇಂಜ್ ಆಗ್ತಾ ಇದೆ. ಅದಕ್ಕೆ ನೀವು ಕೇಳಿರ್ಬೋದು ಡಯಾಬಿಟೀಸು, ಹಾರ್ಟ್ ಟ್ರಬಲು, ಆಮೇಲೆ ದಪ್ಪ, ಬೊಜ್ಜುತನ ಎಲ್ಲ ಬರ್ತಾ ಇದೆ. ಡಾಕ್ಟ್ರಿಗೆ ನೀವು ನಮ್ಮ ಇಲ್ಲಿ ಹತ್ತಿರ ಡಾಕ್ಟ್ರ್ ಇದ್ದಾರೆ, ಅವರಂತ ಇದ್ರು ಮುಂಚೆ 40ಕ್ಕಿಂತ ಕೆಳಗಿದ್ದವರಿಗೆ ನಾವು ಶುಗರ್ ಅಂತ ನಾವು ನಮ್ಮ ಮನಸ್ಸಿಗೆ ಬರ್ತಾ ಇರಲಿಲ್ಲ. ಆದರೆ ಈಗ 40ಕ್ಕಿಂತ ಕಮ್ಮಿ ಇರಲಿ, ಚೈಲ್ಡ್ಹುಡ್ ಡಯಾಬಿಟೀಸ್ ಕೂಡ ಶುರುವಾಗ್ತಾ ಇದೆ, ಅಂದರೆ ಮಕ್ಕಳಿಗೆ. ಯಾಕಂದರೆ ತಾಯಿಗಳು ಏನು ಮಾಡ್ತಾರೆ, ಡಬ್ಬದಲ್ಲಿ ಒಂದು ಬನ್ನು, ಒಂದಿಷ್ಟು ಚಿಪ್ಸು, ಜ್ಯಾಮು, ಅದೆಲ್ಲ ತುಂಬ. ಸೊ ಅದನ್ನು ಚೇಂಜ್ ಮಾಡೋಕ್ಕೆ ನಂದು ಚಿಕ್ಕ ಪ್ರಯತ್ನ ಈ ಪುಸ್ತಕ ಬರೆದೆ, ಫಸ್ಟ್ ಪುಸ್ತಕ ನಂದು. ಇದರಲ್ಲಿ ಎಲ್ಲ ಬಾಳೆಹಣ್ಣು, ಕರಿಬೇವು, ರಾಗಿ, ನಮ್ಮ ಎಲ್ಲ 4 ಬೇಳೆಗಳು, ಮಹಾರಥಿಗಳು, ಆಮೇಲೆ ಮೊಸರು. ಎಷ್ಟೋ ಜನ ಈಗ ಮೊಸರು ತಿನ್ನೋದೇ ಬಿಟ್ಬಿಟ್ಟಿದ್ದಾರೆ. ಮುಂಚೆ ಆದರೆ ನಮ್ಮ ಊಟದಲ್ಲಿ ಸೌತ್ ಇಂಡಿಯನ್ ಮೊಸರನ್ನನಲ್ಲೇ ನಾವು ಊಟ ಮುಗಿಸ್ತಾ ಇದ್ದದ್ದು. ಸೊ ಆ ಉದ್ದೇಶದಿಂದ ಈ ಪುಸ್ತಕ ಫಸ್ಟ್ ಬರೆದೆ. ಅದಾದಮೇಲೆ ಇದು ನಂದು 2ನೇ ಪುಸ್ತಕ. ಇದು ಆ್ಯಕ್ಚುಲಿ ನಾನು ಕೋವಿಡ್ ಟೈಮ್ನಲ್ಲಿ ಬರೆದಿರೋದು. ಕೋವಿಡ್ ಸೆಕೆಂಡ್ ವೇವ್, ತುಂಬ ಕೋವಿಡ್ ನಡೀತಾ ಇರ್ಬೇಕಾದ್ರೆ ಇದು ಬರೆದಿದ್ದು. ಇಮ್ಯುನಿಟಿ ಅಂದರೆ ಅಗೇನ್ ನಮ್ಮ ಆಹಾರದಿಂದ ಯಾವ್ಯಾವ ಪದಾರ್ಥದಿಂದ ನಾವು ನಮ್ಮ ಇಮ್ಯುನಿಟಿ ದೇಹದಲ್ಲಿ ಆ್ಯಂಡ್ ಒಂದು ತಪ್ಪು ಕಲ್ಪನೆ ಎಷ್ಟೋ ಜನಕ್ಕಿದೆ, ಏನು ಅಂದರೆ ಎಲ್ಲ ತುಂಬ ದುಬಾರಿ ಆಹಾರದಿಂದಲೇ ನಮ್ಮ ಇಮ್ಯುನಿಟಿ ಬೆಳೆಯೋದು, ಇದು ದಾಳಿಂಬೆ ತಿನ್ನಬೇಕು, ಇದು ಇಲ್ಲ. ಮಾವಿನ ಹಣ್ಣು, ನಮ್ಮ 3 ಹಣ್ಣುಗಳು, ಮಾವಿನ ಹಣ್ಣು, ಬಾಳೆಹಣ್ಣು, ಹಲಸಿನಕಾಯಿ ಇಂದ ನಿಮಗೆ ಎಲ್ಲ ಪೌಷ್ಟಿಕಾಂಶ ಸಿಗುತ್ತೆ. ಅದು ತರಕಾರಿನೂ ಆಗುತ್ತೆ, ಆಮೇಲೆ ಹಣ್ಣು ಆಗುತ್ತೆ. ಸೊ ಕರಿಬೇವು, ಕೊತ್ತಂಬರಿ ಸೊಪ್ಪುಗಳು ಎಷ್ಟೊಂದು ನಮ್ಮ ಪ್ರಾಂತದಲ್ಲಿ ಎಷ್ಟೊಂದು ಸೊಪ್ಪುಗಳಿವೆ. ಅದು ಸೊಪ್ಪು ತಿನ್ನೋದೇ ಎಷ್ಟೋ ಜನ ಮರ್ತುಬಿಟ್ಟಿದ್ದಾರೆ. ಸೊ ಇಮ್ಯುನಿಟಿ ಈಸ್ ವೆರಿ ಈಸಿಲಿ ಅವೈಲಬಲ್, ನಿಮ್ಮ ಬಾಗಿಲು ಹತ್ರನೇ ಬರುತ್ತೆ. ದಯವಿಟ್ಟು ನಮ್ಮ ಹಿಂದೆ ನಮ್ಮ ಅಜ್ಜಿ ಏನು ತಿಂತಾಯಿದ್ರೋ ಅದನ್ನೇ ನಾವು ತಿನ್ನಬೇಕು ಅಂತ ಆ ಉದ್ದೇಶದಿಂದ ಇದು 2ನೇ ಪುಸ್ತಕ ನಾನು ಬರೆದೆ. ಓಕೆ, ಫಸ್ಟ್ ಪುಸ್ತಕದ ಹೆಸರು ಹೌ ದ ಬನಾನಾ ವೆಂಟ್ ಟು ಹೆವೆನ್ ಆ್ಯಂಡ್ ಅದರ್ ಸೀಕ್ರೆಟ್ಸ್ ಫ್ರಾಮ್ ದ ಇಂಡಿಯನ್ ಕಿಚನ್. ಇದು ಫಸ್ಟ್. ಸೆಕೆಂಡ್, ಇಮ್ಯುನಿಟಿ ಇನ್ ಅ ಸ್ಪೂನ್ ಫುಲ್ ಆಫ್ ಘೀ. ಇದು ಈ ಥರ ಟೈಟಲ್ ಯಾಕೆ ಇಟ್ಟಿರೋದು ಅಂದರೆ, ಎಷ್ಟೋ ಅಫ್ಕೋರ್ಸ್ ನಿಮಗೆ ಬೇರೆ ಹೆಲ್ತ್ ಪ್ರಾಬ್ಲಮ್ಸ್ ಇದ್ದರೆ ತಿನ್ನಬಾರ್ದು, ಬಟ್ ಎಷ್ಟೋ ಜನ ನಾವು ತುಪ್ಪ ತಿನ್ನಲ್ಲ ಅಂತಂತಾರೆ. ಹಸು ಹಾಲಿಂದು ತುಪ್ಪ ಎಲ್ಲಕ್ಕಿಂತ ಶ್ರೇಷ್ಠ. ಆಯುರ್ವೇದದಲ್ಲೂ ಎಲ್ಲ ಅವ್ರ ಔಷಧಿಗಳನ್ನಲ್ಲೂ ತುಪ್ಪ ಹಾಕ್ತಾರೆ. ಸೊ ನಾವು ದಿನದಲ್ಲಿ ನಮಗೆ ಬೇರೆ ಏನು ಪ್ರಾಬ್ಲಮ್ಸ್ ಇಲ್ಲದೆ ಇದ್ದರೆ ನಿಮಗಿದ್ದರೆ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ 1 ಚಮಚ ತುಪ್ಪ ತಿನ್ನಲೇಬೇಕು, ಚಿಕ್ಕ ಚಮಚ, ಊಟದ ಜೊತೆ. ಸೊ ಅದಕ್ಕೆ ಮ್ಯಾಮ್, ಮತ್ತೆ ನಿಮ್ಮ ಪುಸ್ತಕಗಳು ಬೇಕು ಅಂತಂದರೆ ನಮ್ಮ ಗ್ರಾಹಕರಿಗೆ ಯಾವ್ದೇ ಸಿಗುತ್ತೆ? ಇದು ಎಲ್ಲಕ್ಕಿಂತ ಸುಲಭ, ಆನ್ಲೈನಲ್ಲಿ ಆರ್ಡರ್ ಮಾಡ್ಬೋದು. ಅಮೆಝಾನ್ನಲ್ಲಿ 2 ಪುಸ್ತಕನೂ ಅವೈಲೇಬಲ್ ಇದೆ. ನಿಮಗೆ ಆನ್ಲೈನ್ ಮಾಡೋದು ಅಷ್ಟು ಇಷ್ಟ ಇಲ್ಲದೆ ಇದ್ದರೆ ನನ್ನ ಇನ್ಸ್ಟಾಗ್ರಾಮಿಂದು ಅದು ನೀವು ಹಾಕ್ತೀರಾ ಅಲ್ವಾ, ಅದರಲ್ಲಿ ನೀವು ನನ್ನನ್ನು ಕಾಂಟ್ಯಾಕ್ಟ್ ಮಾಡಿದರೆ ನಾನು ಪುಸ್ತಕ ನಿಮಗೆ ತಲುಪಿಸ್ಕೊಡ್ತೀನಿ.
ಮೇಡಮ್ ಇದೆಲ್ಲ ಏನು ಅಂತ? ಇದು ಆರೋಗ್ಯವಾಗಿರುವ ಸಿಹಿ ತಿಂಡಿ ಲಾಡುಗಳು ನಂದು ಸ್ಪೆಷಾಲಿಟಿ. ನಾನು 3-4 ಥರದ್ದು ಲಾಡುಗಳು ಮಾಡ್ತೀನಿ. ಅದರಲ್ಲಿ ಮುಖ್ಯ ವಿಷಯ ಏನು ಅಂದ್ರೆ, ಒಂದು ನಾನು ಸಕ್ಕರೆ ಯೂಸ್ ಮಾಡಲ್ಲ, ಯಾವುದರಲ್ಲೂ ಸಕ್ಕರೆ ಇಲ್ಲ. ಇನ್ಫ್ಯಾಕ್ಟ್ ನಾನು ಸಕ್ಕರೆ ಕೊಂಡ್ಕೊಂಡು 10 ವರ್ಷ ಆಗಿದೆ. ನನ್ನ ಮನೇಲಿ ಸಕ್ಕರೆನೇ ಇಲ್ಲ, ಬರೀ ಸಿಹಿಗೆ ಬೆಲ್ಲ ಅಥವಾ ಖರ್ಜೂರ ಅಷ್ಟೇ, ಇನ್ನೇನು ಹಾಕಲ್ಲ. ಆಮೇಲೆ ಇದು ನೀವು ಎಲ್ಲರೂ ಬೇಸನಿನ ಲಾಡು ಕಡಲೆ ಹಿಟ್ಟಿನ ಲಾಡು ಅಂತ ಕೇಳ್ತಾರೆ. ಇದು ನಾನು ಹೆಸರು ಬೇಳೆಯಿಂದ ಮಾಡಿರೋ ಲಾಡು. ಇದು ಒಳ್ಳೇದು ಏನು ಅಂದರೆ, ಹೆಸರು ಬೇಳೆ ತುಂಬ ಈಸಿಯಾಗಿ ಡೈಜೆಸ್ಟ್ ಆಗುತ್ತೆ. ಸೊ ವಯಸ್ಸಾದವರಿಗೆಲ್ಲ ಬೇಸನ್ ಸ್ವಲ್ಪ ಹೆವಿ ಆಗುತ್ತೆ. ಆಮೇಲೆ ಇದರಲ್ಲಿ ಸಿಹಿಗೆ ನಾನು ಕಲ್ಸಕ್ಕರೆ ಹಾಕ್ತೀನಿ, ಬೆಲ್ಲ ಅಲ್ಲ. ಇದು ನಲ್ಲಿ 2 ಟೈಪ್ ಇದೆ. ಒಂದು ಇದು ಎಲ್ಲ ಬೀಜಗಳು, ಅಗಸೆ ಬೀಜ, ಆಮೇಲೆ ಸನ್ಫ್ಲವರ್ ಸೀಡ್ಸ್, ಎಳ್ಳು, ಕಡಲೆಕಾಯಿ, ಡ್ರೈ ಫ್ರೂಟ್ ಎಲ್ಲ ಹಾಕಿ ಇದು ತುಂಬ ಪಾಪ್ಯುಲರ್ ಫ್ಲಾಕ್ಸ್ ಇದು. ಆಮೇಲೆ ಇದು ಬರೀ ಕಡಲೆಕಾಯಿ ಮತ್ತೆ ಎಳ್ಳು. ಸೊ ಇನ್ನೊಂದು ಮಿಲೆಟ್ಸ್ ಅಂದ್ರೆ ಸಿರಿಧಾನ್ಯದ್ದು ಮಾಡ್ತೀನಿ, ಅದು ನನ್ಗೆ ಈಗಿಲ್ಲ. ಅದೆಲ್ಲ ಈ 4-5 ಲಾಡುಗಳು ತುಂಬಾ ಪಾಪ್ಯುಲರು. ಎಲ್ಲ 1-2-3 ಅಂಗಡಿಗೆ ಕೊಡ್ತೀನಿ, ಮತ್ತೆ ನನ್ನ ಫ್ರೆಂಡ್ಸು ಆರ್ಡರ್ ಮಾಡ್ತಾರೆ. ಸೊ ಇದರಲ್ಲಿ ಏನು ಅಂದ್ರೆ, ಸ್ಪೆಷಲಿ ಮಕ್ಕಳಿಗೆ ಈಗ ಸ್ಕೂಲಿಂದ ಬರ್ತಾರೆ, ಹೊಟ್ಟೆ ಸಿಗುತ್ತೆ ಅಂತಂತಾರೆ, ನಾವು ಏನೋ ತಿನ್ಸುವ ಬದಲಾಗಿ ಇದರಲ್ಲಿ ಎನರ್ಜಿನೂ ಬರುತ್ತೆ. ಆಮೇಲೆ ಈ ಕೆಲವು ಪದಾರ್ಥಗಳು ಸ್ಪೆಷಲಿ ಹೆಣ್ಮಕ್ಳಿಗೆ ಬ್ಲಡ್ ತುಂಬಾ ಒಳ್ಳೆಯದು. ಪ್ರೋಟೀನ್, ಕಡಲೆಕಾಯಿ ಅಂಡರ್ ರೇಟೆಡ್ ಇದು ಬೀಜ. ಎಲ್ರು ಈ ಗೋಡಂಬಿ ತಿನ್ನಿ ಅದು ತಿನ್ನಿ ಅಂತ ಎಲ್ಲ ದುಬಾರಿ ಅಂತಾರೆ. ಕಡಲೆಕಾಯಿಗಿಂತ ಒಳ್ಳೇದು ಯಾವುದು ಅಲ್ಲ. ಕಡಲೆಕಾಯಿ, ಎಳ್ಳು, ಬೆಲ್ಲ ಅಷ್ಟೇ. ಅದರಲ್ಲಿ ನಿಮ್ಮ ರಕ್ತ ಚೆನ್ನಾಗಿರುತ್ತೆ. ಹೆಣ್ಮಕ್ಳಿಗೆ ಸ್ಪೆಷಲಿ ಟೀನೇಜು, ಇದು ಪ್ಯೂಬರ್ಟಿ ಆಗಿದ್ದವರಿಗೆ, ಅವರಿಗೆಲ್ಲ ಇದು ತುಂಬ. ಸೊ ಇದರಲ್ಲಿ ನಿಮಗೆ ನಾಲ್ಗೆಗೂ ಸಂತೋಷ ಆಗುತ್ತೆ, ದೇಹಕ್ಕೂ ಸಂತೋಷ ಆಗುತ್ತೆ, ಆ ಥರದ್ದು. ಮತ್ತೆ ಇದೆಲ್ಲ ಏನಾದರೂ ಸಣ್ಣ ಪುಟ್ಟ ಕಾರ್ಯಕ್ರಮಗಳಿದ್ದಾಗ ಈ ಥರ ಲಾಡುಗಳನ್ನು ಆರ್ಡರ್ ಕೊಟ್ಟರೆ ಮಾಡ್ಕೊಡ್ತೀರಾ? ನಾನು ಆರ್ಡರ್ನಲ್ಲೇ ಮಾಡೋದು, ನಾನು ಮಾಡ್ಕೊಂಡು ಇಟ್ಟಿರಲ್ಲ. ಆರ್ಡರ್ ಕೊಟ್ಟರೆ ಮಾಡ್ಕೊಂಡು. ಓ ಎಸ್ ಎಸ್. ನೋಡಿ, ಈಗ ಹೆಂಗೂ ರಜಾಗಳಿದೆ, ಮಕ್ಕಳಿಗೆ ಈ ಲಾಡುಗಳೆಲ್ಲ ನೀವು ಖಂಡಿತ ಕೊಡಿಸಿ, ತಂದುಕೊಡಿ. ಈ ಲಾಡುಗಳೆಲ್ಲ ಮಕ್ಕಳಿಗೆ ಆರೋಗ್ಯಕ್ಕೂ ಒಳ್ಳೆಯದು. ನಾವು ಮನೇಲಿ ಮಾಡ್ಲಿಕ್ಕೆ ಕಷ್ಟ ಆಗುತ್ತೆ. ಇವಾಗೆಲ್ಲ ತಂದೆ ತಾಯಿಗಳು ತುಂಬ ಬ್ಯುಸಿ ಇರೋದ್ರಿಂದ ಈ ಥರ ಒಳ್ಳೆ ಹೆಲ್ದಿ ಆಹಾರ ಎಲ್ಲಾದರೂ ಸಿಕ್ಕಿದ್ರೆ ಖಂಡಿತವಾಗ್ಲೂ ತಂದು ಕೊಡಿ, ಒಳ್ಳೇದು. ಆಮೇಲೆ ನಾನು ಪೀನಟ್ ಬಟರ್ ಮಾಡ್ತೀನಿ. ಈಗ ಇವ್ರು ಜಿಮ್ ಹೋಗೋರಿಗೆಲ್ಲ ಪ್ರೋಟೀನ್, ಪೀನಟ್ ಬಟರ್ ತುಂಬಾ ಕ್ರೇಜು. ನಾನು ಮನೆಯಲ್ಲೇ ನಾನೇ ಕಡಲೆಕಾಯಿ ಹುರಿದು ಅದಕ್ಕೆ ಏನು ಬೇರೆ ಇದು ಹಾಕದೆ ಪೀನಟ್ ಬಟರ್ನು ಮಾಡ್ತೀನಿ. ಗೊತ್ತಾಯ್ತಾ? ಜಿಮ್ಗೆ ಹೋಗೋ ಮಕ್ಳಿಗೂ ಅವಕಾಶ ಇದೆ, ಬೇಕಾಗಿದ್ದೆಲ್ಲ ಮೇಡಮ್ ಹತ್ರ ಸಿಗುತ್ತೆ. ಈ ಥರ ವೇಸ್ಟ್ ಕಾಟನ್ ಬಟ್ಟೆಗಳನ್ನು ಎಲ್ಲ ಈ ಥರ ಎಲ್ಲ ರೆಡಿ ಮಾಡಿ ಈ ಥರ ಬ್ಯಾಗ್ಸ್ ಎಲ್ಲ ಮಾಡಿಕೊಡ್ತಾರೆ. ಮದುವೆಗಳಿಗೆ, ನಾಮಕರಣಗಳಿಗೆ, ಫಂಕ್ಷನ್ಸ್ಗೆಲ್ಲ ನೀವು ಈ ಥರ ಬ್ಯಾಗ್ಸ್, ಈ ಥರ ಮನೆಯಲ್ಲೇ ತಯಾರು ಮಾಡಿದಂಥ ಹ್ಯಾಂಡ್ಮೇಡ್ ಬ್ಯಾಗ್ಸನ್ನು ಬಳಸೋದ್ರಿಂದ ತುಂಬ ಒಳ್ಳೆಯದು, ಆರೋಗ್ಯಕ್ಕೂ ಒಳ್ಳೆಯದು, ಭೂಮಿಗೂ ಒಳ್ಳೆಯದು, ನಮ್ಮ ಪರಿಸರಕ್ಕೂ ಸೇವ್ ಆಗುತ್ತೆ. ಮತ್ತು ಸ್ವಲ್ಪ ಜನಕ್ಕೆ ಕೆಲಸ ಕೊಟ್ಟಾಗೂ ಆಗುತ್ತೆ. ನಾವು ಯಾವುದೋ ಪ್ಲಾಸ್ಟಿಕ್ ಕವರ್ಸು ತಂದು ನಾವು ಮುಯಿ ಕವರ್ಗಳು ಕೊಡೋದಕ್ಕಿಂತ ಈ ಥರ ಸಣ್ಣ ಸಣ್ಣ ಬ್ಯಾಗ್ಸ್ ಮಾಡಿ ಕೊಡೋದ್ರಿಂದ ಒಂದು ಗಿಫ್ಟ್ ತುಂಬ ಚೆನ್ನಾಗಿದೆ. ಈ ಥರ ಬ್ಯಾಗ್ಸ್ ಎಲ್ಲ ಕೊಡೋದ್ರಿಂದ ತೆಂಗಿನಕಾಯಿ, ಅರಿಶಿನ ಕುಂಕುಮ, ವರಮಹಾಲಕ್ಷ್ಮಿ ಹಬ್ಬಕ್ಕೆ, ಗೌರಿ ಹಬ್ಬಕ್ಕೆ, ನಾಮಕರಣಗಳಿಗೆ, ಶ್ರೀಮಂತಕ್ಕೆ, ಇದಕ್ಕೆಲ್ಲನೂ ಈ ಥರ ಬ್ಯಾಗ್ಸ್ ಕೊಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ, ತುಂಬ ಅನುಕೂಲನೂ ಆಗುತ್ತೆ. ತುಂಬ ಜನಕ್ಕೆ ಸ್ವಲ್ಪ ಹೆಣ್ಮಕ್ಳಿಗೆ ಕೆಲಸ ಕೊಟ್ಟಾಗೂ ಆಗುತ್ತೆ. ಈ ಥರ ಮಾಡೋದನ್ನು ನಾವು ಸಪೋರ್ಟ್ ಮಾಡಬೇಕು. ಮೇಡಮ್ ಅವರು ಈ ಥರ ಎಲ್ಲ ತಯಾರು ಮಾಡ್ತಿದ್ದಾರೆ, ದಯವಿಟ್ಟು ಈ ಥರದಕ್ಕೆಲ್ಲ ಸಪೋರ್ಟ್ ಮಾಡಿ. ಅವ್ರನ್ನ ನೋಡಿ ನಾವು ಕಲಿಯೋದು ತುಂಬಾ ಇದೆ. ಯಾಕಂದರೆ ನಾವು ಎಷ್ಟು ಏಜ್ ಚಿಕ್ಕದಾದ್ರೂ ನಮ್ಮ ಕೈಯಲ್ಲಿ ಏನೂ ಮಾಡೋಕ್ಕಾಗಲ್ಲ ಅನ್ಕೊತಾ ಇರ್ತೀವಿ. ಮೇಡಮನ್ನು ನೋಡಿ ನಾವು ಕಲಿಯೋದು ತುಂಬಾ ಇದೆ. ದಯವಿಟ್ಟು ಈ ಥರದಕ್ಕೆಲ್ಲ ಸಪೋರ್ಟ್ ಮಾಡಿ, ಪ್ರೋತ್ಸಾಹ ಮಾಡಿ. ಇದನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋಣ. ನಮಸ್ತೆ. ಇದೆಲ್ಲ ವೇಸ್ಟ್ ಕಾಟನ್ ಬಟ್ಟೆಯಿಂದ ಮಾಡಿರೋಂಥ ಬ್ಯಾಗ್ಸ್ ಮತ್ತು ಮನೆ ಅಲಂಕಾರಿಕ ವಸ್ತುಗಳು. ಈ ಥರದ್ದು ಇನ್ನಷ್ಟು ಮಾಹಿತಿಗೆ ನನ್ನ ಯೂಟ್ಯೂಬ್ ಚಾನಲ್ನ ಫಾಲೋ ಮಾಡ್ಕೊಳ್ಳಿ. ಪ್ರಕೃತಿ ಪರಿಸರ ಫೇಸ್ಬುಕ್ ಪೇಜ್ ಇದೆ, ಯೂಟ್ಯೂಬ್ ಇದೆ, ಇನ್ಸ್ಟಾಗ್ರಾಮ್ ಇದೆ, ಫಾಲೋ ಮಾಡ್ಕೊಳ್ಳಿ. ಮತ್ತಷ್ಟು ಈ ಥರದ ಮಾಹಿತಿಗಳು ಇನ್ನೂ ಹೆಚ್ಚಾಗಿ ಕೊಡ್ತೀವಿ. ಪರಿಸರಕ್ಕೆ ಸಂಬಂಧಪಟ್ಟ ಎಲ್ಲ ಕಾರ್ಯಕ್ರಮಗಳು ನನ್ನ ಪ್ರಕೃತಿ ಪರಿಸರ